ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನ್ನ ಚಾನಲ್ ಇನ್ನೂ ಗ್ರೋತ್ ಆಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ನ ನೋಡಿ, ಆಯಿತಾ? ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಇವತ್ತಿನ ಬ್ಲಾಗ್ ಸಂಡೇ ಬ್ಲಾಗ್ ಆಗಿರುತ್ತೆ. ಸೊ ಸಂಡೇ ಈಸ್ ಎ ಸೋಮಾರಿ ಡೇ ನನಗೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಸೊ ಸಂಡೇ ಅಂತ ಹೇಳಿ ಲೇಟಾಗಿ ಎದ್ದಿದ್ದೆ. ಲೇಟಾಗಿ ಮೀನ್ಸ್ ಅದು ನೀರು ಬಿಡೋ ಟೈಮಿಗೆ ಎದ್ದಿರ್ತೀನಿ, ಬಟ್ ಕೆಲಸನ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಫಸ್ಟು ನೀರೆಲ್ಲ ತುಂಬಿಸ್ಕೊಂಡೆ. ಮೇನ್ ಅದೇ ಅಲ್ವಾ, ನೀರು ಹೋಯ್ತು ಅಂದರೆ ಮುಗೀತಿನ್ನು ನಾಳೆನೇ ಬರೋದು. ಹಾಗಾಗಿ ನೀರನ್ನ ಫಸ್ಟ್ ಇಟ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಹೇಳಿ ನೀರನ್ನೆಲ್ಲ ಫಸ್ಟು ತುಂಬಿಸ್ಕೊಂಡೆ. ಆಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳಿ ಪಾತ್ರೆ ತೊಳಿತಾ ಇದ್ದೆ. ಪಾತ್ರೆ ಎಲ್ಲ ತೊಳಿಬೋದು, ಬಟ್ ಲಾಸ್ಟಲ್ಲಿ ಮಸಿ ಪಾತ್ರೆ ಉಳಿಸ್ಕೊಂಡಿರ್ತೀನಲ್ಲ, ಅದು ತಿಕ್ಕಿ ತಿಕ್ಕಿ ಸಾಕಾಗೋಗುತ್ತೆ. ಅದರಲ್ಲಿ ಬೇರೆ ಇವತ್ತು ಸಂಡೇ ರಜಾ ಮಕ್ಕಳಿಗೆ, ಅವ್ರ ಜಗಳನ ತೀರಿಸ್ಕೊಂಡು ನಾನು ಒಂದೊಂದು ಕೆಲಸ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಅವಳು ಬಂದು ಇವಳ ಮೇಲೆ ಕಂಪ್ಲೇಂಟ್ ಹೇಳೋದು, ಇವಳು ಅವಳ ಮೇಲೆ ಕಂಪ್ಲೇಂಟ್ ಹೇಳೋದು. ಅವ್ರ ಕಂಪ್ಲೇಂಟ್ನೆಲ್ಲ ನಾನು ನಿಭಾಯಿಸಿ ನಾನು ಒಂದೊಂದೇ ಕೆಲಸ ಮುಗಿಸೋಷ್ಟರಲ್ಲಿ ಸಾಕಾಗೋಗುತ್ತೆ. ನೆಕ್ಸ್ಟ್ ಒಳಗಡೆ ಪಾತ್ರೆ ಎಲ್ಲ ತೊಳ್ಕೊಂಬಂದು ಹೊರಗಡೆ ಬಾಗಿಲು ಗುಡ್ಸೋಣ ಅಂತ ಬಂದೆ. ಬಾಗಿಲು ಗುಡ್ಸೋಣ ಅಂತ ಬಂದರೆ ಎಲ್ಲ ಎತ್ತಿಕ್ಕಿರೋ ಪೈಪ್ ಅಷ್ಟು ಬಾಗಿಲಲ್ಲೇ ಇದ್ವು. ಅದನ್ನೆಲ್ಲ ತೆಕ್ಕೊಂಡು ಅವ್ರು ಆಲ್ರೆಡಿ ಆ ಕಡೆ ಆಡ್ತಾ ಕೂತಿದ್ರು. ಈ ಪ್ಲೇಟ್ ತೊಗೊಂಡ್ಲಾ ಆ ಪ್ಲೇಟ್ ತೊಗೊಂಡ್ಲಾ ಅಂತ ಹೇಳಿ ನನಗೆ ಆಲ್ರೆಡಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದರು. ಅವ್ರ ಹತ್ರ ನಾನು ಇದು ಬೇಡ ಅದು ಬೇಡ, ಒಟ್ಟು ಭಾನುವಾರ ಯಾವಾಗ ಶನಿವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ ಅವ್ರ ಹತ್ರ, ನಾವು ಇದನ್ನು ಮಾಡಿಬಿಡ್ರಿ ಅದನ್ನು ಮಾಡಿಬಿಡ್ರಿ ಅಂತ. ಸೊ ಅವ್ರು ಅದನ್ನೇ ಮಾಡೋದು. ಮತ್ತು ನಮಗೆ ಟೆನ್ಷನ್ ಮಾಡೋದ್ರಲ್ಲೇ ಅವ್ರು ಬಂದೋಗ್ತಾರೆ, ನಾವು ಅವರಿಂದ ಟೆನ್ಷನ್ ಆಗೋದ್ರಲ್ಲೇ ನಾವು ಬಂದೋಗ್ಬಿಡ್ತೀವಿ. ಸೊ ಕಸ ಎಲ್ಲ ಹೊಡೆದ್ಬಿಟ್ಟು, ಅದು ಮಳೆ ಇರಲಿಲ್ಲ 2 ದಿನ, ಸೊ ಸ್ವಲ್ಪ ಒಣಗಿತ್ತಾ, ಹಾಗಾಗಿ ಅದನ್ನು ಬೆಂಕಿ ಹಾಕೋಣ ಅಂತ ಹೇಳಿ ಬೆಂಕಿ ಹಾಕ್ತಾಯಿದ್ದೆ. ಅಂದರೆ ಅದೇನು ಫುಲ್ ಉರಿಲಿಲ್ಲ, ಉರಿಯಷ್ಟು ಉರಿತು. ಆಮೇಲೆ ಬಾಗಿಲೆಲ್ಲ ಗುಡಿಸ್ಕೊಂಡೆ. ಇಲ್ಲಿ ಇವರು ಕೆಸ್ರಲ್ಲಿ ನಾನು ಮನೆ ಕಟ್ತೀನಿ ದೇವಸ್ಥಾನ ಕಟ್ತೀನಿ ಅಂತೇಳಿ ಕಟ್ತಾಯಿದ್ರು. ಏನೋ ಮಾಡ್ಕೊಂಡು ಹೋಗಿ, ಒಟ್ಟು ಮಕ್ಳಿಗೆ ಮೊಬೈಲ್ ಕೊಡಬಾರ್ದು, ಅವ್ರು ಏನಾದರೂ ಮಾಡಲಿ ಅಂತ ಹೇಳಿ ಅದೊಂದು. ಸೊ ಆಮೇಲೆ ಹೆಂಗಿದ್ರು ಸ್ನಾನ ಮಾಡಿಸ್ತೀವಲ್ಲ, ಹೆಂಗಾದರೂ ಆಟ ಆಡ್ಕೊಳ್ಳಿ ಅಂತೇಳಿ ನಾನು ಬಿಟ್ಬಿಟ್ಟೆ. ಮೊಬೈಲ್ ಒಂದು ಕೊಡಬಾರ್ದು ಅನ್ನೋದರಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿದ್ದೀನಿ. ಹಾಗಾಗಿ ಅವ್ರು ಏನಾದರೂ ಆಟ ಆಡ್ಕೊಳ್ಳಿ ಹೊರಗಡೆ ಅಂದ್ಕೊಂಡು ಸುಮ್ಮನಾದೆ. ನೆಕ್ಸ್ಟು 7ರಿಂದ 1 ಈ ಚಿಕ್ಕ ರಂಗೋಲಿನ ಬಿಡಿಸ್ಬಿಟ್ಟು ಡೇನ ಸ್ಟಾರ್ಟ್ ಮಾಡಿದೆ. ಇವತ್ತು ಏನೂ ತಿಂಡಿ ಮಾಡಲಿಲ್ಲ, ತಿಂಡಿ ಮಾಡೋದು ಬೇಡ, ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಹೇಳಿ ಮೊಟ್ಟೆನ ಫಸ್ಟ್ ಬೇಯಕ್ಕೆ ಹೋಗಿದ್ದೆ. ಹೊರಗಡೆ ಕಸ ಹೊಡಿಯೋಕ್ಕೆ ಹೋಗುವಾಗೆ ಒಲೆ ಹಚ್ಬಿಟ್ಟಿದ್ದೆ. ಸೊ ಮೊಟ್ಟೆನ ಬೇಯಕ್ಕೆ ಹಾಕಿದ್ದೆ, ಮೊಟ್ಟೆನೂ ಬೆಂದಿತ್ತು, ಮತ್ತು ಅನ್ನಕ್ಕೂ ಇಟ್ಬಿಟ್ಟಿದ್ದೆ. ಅನ್ನ ಸಾಂಬಾರು ಮಾಡೋದು ಬೇಗ ಆಗಿಬಿಡುತ್ತೆ. ಈ ತಿಂಡಿ ಮಾಡಿಬಿಟ್ಟು ಮತ್ತೆ ಅನ್ನ ಸಾಂಬಾರು ಮಾಡಬೇಕು ಅಂದರೆ ಹಿಂಸೆ. ಇವತ್ತು ಹೆಂಗಿದ್ರು ಮನೆಗೆ ಇರ್ತಾರಲ್ವ, ಹೆಂಗಿದ್ರು ಊಟ ಮಾಡ್ತಾರೆ, ತಿಂಡಿನೇ ಬೇಕು ಅಂತ ಕೇಳಲ್ಲ. ಹಾಗಾಗಿ ತಿಂಡಿ ಕಡೆಗೆ ಹೋಗಲಿಲ್ಲ. ಬೆಳಗ್ಗೆನೇ ಮೊಟ್ಟೆ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟೆ. ನೆಕ್ಸ್ಟು ಸಾಂಬಾರಿಗೆ ಬೇಕಲ್ವಾ, ಹಾಗಾಗಿ ಸಾಂಬಾರಿಗೆ ಮಸಾಲೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಬೇಕಾಗಿರೋ ಐಟಮ್ನೆಲ್ಲ ತೊಗೊಳ್ತಾ ಇದ್ದೆ. ಅಲ್ಲೋಗಿ ಕುತ್ಕೊಂಡು ಹೆಚ್ಚಕ್ಕೆ ಸರಿ ಆಗೋಲ್ಲ, ನಿಂತ್ಕೊಂಡು ಪಟ ಪಟ ಹೆಚ್ಕೊಂಡೋಗಿ ಅಲ್ಲೇ ಒಂದು ಸರಿ ಕ್ಲೀನಾಗಿ ಹುರ್ಕೊಳಕ್ಕೆ ಸರಿ ಆಗುತ್ತೆ. ಇಲ್ಲ ಅಂದರೆ ಅಲ್ಲಿ ಕುತ್ಕೊಂಡು ಹೆಚ್ಕೊಳ್ಳೋಕೆ ಸರಿ ಆಗೋಲ್ಲ. ಇಲ್ಲಿಂದ ಎಲ್ಲ ಮತ್ತು ಅಲ್ಲಿಗೆ ತೊಗೊಂಡೋಗ್ಬೇಕು, ಎಲ್ಲ ಉಳಿದ್ಮೇಲೆ ಮತ್ತೆ ಇಲ್ಲಿ ತಗೊಂಡು ಬಂದು ಇಡಬೇಕು. ಒಂದೊಂದು ಸರಿ ಅಲ್ಲೂ ತೊಗೊಂಡೋಗಿ ಹೆಚ್ಚುತ್ತೀನಿ, ಹೊಗೆ ಜಾಸ್ತಿ ಇಲ್ಲ ಅಂದರೆ. ಹೊಗೆ ಜಾಸ್ತಿ ಇದ್ದರೆ ಅಲ್ಲಿ ಹೆಚ್ಚುತ್ತೀನಿ, ಹೊಗೆ ಏನು ಅಷ್ಟೊಂದು ಇರಲಿಲ್ಲ. ಹಾಗಾಗಿ ಇಲ್ಲೇ ಹೆಚ್ಕೊಳ್ಳೋಣ ಅಂತ ಹೇಳಿ ಟೊಮೊಟೊ ಈರುಳ್ಳಿನೆಲ್ಲ ಹೆಚ್ಕೊಳ್ತಾ ಇದ್ದೆ. ನಾನು ಮೊಟ್ಟೆ ಸಾರು ಹೀಗೆ ಮಾಡೋದು. ಇನ್ನು ನೀವೆಲ್ಲ ಹೇಗೆ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ. ಬಟ್ ನನಗೆ ಅಷ್ಟೊಂದು ಅಡುಗೆ ಬರೋಲ್ಲ, ಬಂದಂಗೆ ಅಡುಗೆ ಮಾಡೋದು. ಸೊ ಹೆಂಗೆ ಮಾಡೋರು ತಿಂತಾರೆ, ಅದೊಂದು ತಲೆನೋವಿಲ್ಲ. ಹಾಗಾಗಿ ಹೆಂಗೆ ಬರುತ್ತೋ ಹಂಗೆ ಮಾಡೋದು. ಹೇಳಿದ್ನಲ್ಲ ಅನ್ನಕ್ಕೂ ಇಟ್ಟಿದೆ ಅಂತ, ಅನ್ನನೂ ಬೆಂದಿತ್ತು. ಸೊ ಬಸ್ಬಿಡೋಣ ಅಂತ ಹೇಳಿ ಬಸಿತಾ ಇದ್ದೆ. ಬಸಿಯೋದು ಏನು ಅಂದರೆ, ಆ ಪ್ಲೇಟು ಜಾರ್ತಾ ಇರುತ್ತಲ್ವ, ಆ ಬಿಸಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅವ್ರ ಹತ್ರ ಮಾತಾಡ್ಕೊತ ಮತ್ತೆ 2 ಸರಿ ಇಡೋದು. ಮೇಲೆ ಫುಲ್ ನೀರು ಬತ್ತಲಿಲ್ಲ ಅಂದರೆ ಅದೊಂಥರ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಈ ಮೇಲೆ ಕೆಳಗೆ ಕುಲುಕ್ಸ್ಬಿಟ್ಟು ಆಮೇಲೆ ಬಸಿದೆ. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಸಾಂಬಾರಿಗೆ ಐಟಮ್ನೆಲ್ಲ ಹೆಚ್ಕೊಂಡೆ ಅಂತ, ಅದನ್ನು ಹುರ್ಕೊಳ್ಳೋಣ ಅಂತ ಹೇಳಿ ಹುರಿತಾ ಇದ್ದೆ.
ಒಲೆ ಎದುರುಗಡೆ ಕೂತ್ಕೊಂಡ್ರೆ ಉರಿಯೋಕ್ಕಾಗಲ್ಲ. ಅದ್ರ ಹವೆಗೆ ಕೈ ಕಾಲೆಲ್ಲ ಸುಟ್ಟು ಒಂಥರ ಉರಿ ಉರಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸೈಡಲ್ಲಿ ಕೂತ್ಕೊಂಡು ಉರಿತಾ ಇದ್ದೆ. ಅದು ಸ್ವಲ್ಪ ಪಾತ್ರೆಗಿಂತ ದೊಡ್ಡ ಒಲೆ ಆಗಿದೆಯಾ, ಅದಕ್ಕೆ ನಾನು ಸಪೋರ್ಟಿಗೆ ಅಂತಂದು ವೇಸ್ಟ್ ಕುಡ್ಲಿ ಇತ್ತು, ಅದನ್ನ ಇಟ್ಕೊಂಡಿದ್ದೆ. ಸೊ ಅದನ್ನ ಇಟ್ಕೊಂಡು ಮಾಡುವಾಗ ಆ ಪಾತ್ರೆಗೂ ಆ ಒಲೆಗೂ ಸೆಟ್ ಆಗ್ತಾ ಇರಲಿಲ್ಲ. ಬಟ್ ನನ್ನ ಹತ್ರ ಇರೋ ಪಾತ್ರೆಯಲ್ಲಿ ಅಡುಗೆ ಮಾಡೋಕ್ಕಾಗೋದು. ಹಾಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ಹಾಗಾಗಿ ನಾನೇನು ತಲೆ ಕೆಡಿಸ್ಕೊಂಡು ಇದ್ದಂಗೆ ಜೀವನ ಮಾಡ್ಕೊಂಡು ಹೋಗಬೇಕಷ್ಟೇ ನಮ್ಮದು. ಅದು ಐಟಮ್ನೆಲ್ಲ ಹುರ್ಕೊಂಡೆ. ಅದು ಆರೋದ್ರೊಳಗೆ ಕಾಯಿ ಒಡೆದಿರಲಿಲ್ಲ. ಸುಲಿಯೋ ಸಾಹಸ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇರೋದನ್ನೇ ಒಡ್ಕೊಬಿಡೋಣ ಅಂತ ಹೇಳಿ ಹೊಡಿತಾ ಇದ್ದೆ. ನನ್ನ ಮಗಳಿಗೆ ಜೀನ್ಸ್ ಪ್ಯಾಂಟ್ ಹಾಕಿದ್ದೆ. ಅವಳು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡೇ ನಾನು ಸ್ಕೂಲಿಗೆ ಹೋಗೋದು ಅಂತ ಹೇಳಿದ್ಲು. ಅದನ್ನು ಬಂದು ಬಿಚ್ಚೇ ಇರಲಿಲ್ಲ. ಮತ್ತು ಬೆಳಗ್ಗೆ ಅದನ್ನು ಹಾಕ್ಕೊಂಡು ಆಟ ಆಡೋಕೆ ಆಗ್ತಿರ್ಲಿಲ್ಲ. ಬಿಚ್ಚು ಅಂತ ಬಂದ್ಲ. ಆಮೇಲೆ ಅದನ್ನು ಬಿಚ್ಚಿದೆ. ನೆಕ್ಸ್ಟು ಹೇಳಿದ್ನಲ್ಲ ಮೊಟ್ಟೆ ಸಾಂಬಾರು. ಸೊ ಮೊಟ್ಟೆ ಸಾಂಬಾರು ರೆಡಿ. ಆಮೇಲೆ ಜೋಳ ತೊಗೊಂಬಂದಿದ್ರು. ಅದನ್ನು ಬೇಯಕ್ಕೆ ಹಾಕೋಣ ಅಂತ ಹೇಳಿ ಆ ಜೋಳನೆಲ್ಲ ಸುಲಿದು ಅವ್ರ ಕೈಯಲ್ಲೇ ಸುಲಿಸಿದ್ದೆ. ಏನಾದರೂ ಕೆಲಸ ಕೊಡಬೇಕು ಅಂತ, ಒಟ್ಟು ಅವ್ರಿಗೂ ಕೆಲಸ ಗೊತ್ತಾಗಲಿ ಅಂತ ಹೇಳಿ ಅವ್ರ ಕೈಯಲ್ಲೇ ಸುಲಿಸಿಡ್ಸಿದ್ದೆ. ಸೊ ಅದನ್ನೆಲ್ಲ ಪೀಸ್ ಮಾಡಿಬಿಟ್ಟು ಬೇಯಕ್ಕೆ ಹಾಕಿದೆ. ಆ ಬೇಯೋ ಗ್ಯಾಪಲ್ಲಿ ಇರೋ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೆಕ್ಸ್ಟು ಇಲ್ಲಿ ಹಿಂದ್ಗಡೆ ಅಲ್ಲಿ ತೋಟದ ಹತ್ರ ಈ ತೊಂಡೆಕಾಯಿ, ಬಟ್ ಇದು ಸಾಂಬಾರಿಗೆ ಹಾಕ್ತಾರೋ ಹಾಕಲ್ವೋ ಗೊತ್ತಿಲ್ಲ. ಕಾಡು ತೊಂಡೆಕಾಯಿಯೋ ಊರು ತೊಂಡೆಕಾಯಿಯೋ ಗೊತ್ತಿಲ್ಲ. ನೋಡೋಕೆ ಚೆನ್ನಾಗಿತ್ತು, ಕಿತ್ಕೊಂಡ್ಬಂದೆ. ಬಟ್ ಇದನ್ನೇನು ಅಡುಗೆ ಮಾಡಲ್ಲ ಅಂದ್ಕೊತೀನಿ. ಯಾಕೆ ಅಂದರೆ ಇದನ್ನು ತಿಂದು ನೋಡಿದ್ರು ನಮ್ಮ ಮನೆಯವರು ಕಯ್ಯ ಇದೆ ಅಂತ ಅಂದ್ರೆ ಅದಕ್ಕೆ ಹಾಗೆ ತೊಗೊಂಡೋಗಿ ಎಸ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.